ನಮಸ್ಕಾರ ಸ್ನೇಹಿತರೆ, ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೆ ಸ್ವಾಗತ. ನನ್ನ ಹೆಸರು ನಟರಾಜ್ ಮಾಳವದೆ ಅಂತ. ರಿಲಯನ್ಸ್ ಅಂದ ತಕ್ಷಣ ಇವತ್ತಿನ ಮಟ್ಟಿಗೆ ಇಂಡಿಯನ್ ಮಾರುಕಟ್ಟೆಯಲ್ಲಿ ಯಾವುದೇ ಒಂದು ಬಿಸ್ನೆಸ್ ತಗೊಂಡ್ರು ಕೂಡ ಇವರ ಹೆಜ್ಜೆ ಇವತ್ತಿನ ಕಾಲಕ್ಕೆ ಇರುತ್ತೆ. ಎಸ್ಪೆಷಲಿ ಟೆಲಿಕಾಂ ಇಂಡಸ್ಟ್ರಿಲಿ ಒನ್ ಆಫ್ ದ ಬಿಗ್ಗೆಸ್ಟ್ ವೇವ್ಸ್ ಸುನಾಮಿ ತರ ಎಂಟ್ರಿ ಆಗಿರ್ತಕ್ಕಂಥದ್ದು ಜಿಯೋ. ಈ ರೀಸೆಂಟ್ ದಿನಗಳ ಪ್ರಕಾರ ನೋಡ್ತೀವಿ ಅಂತಂದ್ರೆ 2023ರಲ್ಲಿ ಜಿಯೋ ಫಿನಾನ್ಷಿಯಲ್ ಸರ್ವಿಸಸ್ ಅನ್ನ ಇಂಟ್ರೊಡ್ಯೂಸ್ ಮಾಡುತ್ತೆ. ಅಂದ್ರೆ ಸಪರೇಟ್ ಒಂದು ಕಂಪನಿಯಾಗಿನೇ ಸೆಟಪ್ ಮಾಡ್ತಾರೆ ರಿಲಯನ್ಸ್ನವರು. ಫಿನಾನ್ಷಿಯಲ್ ಸರ್ವಿಸಸ್ ಇಂಡಸ್ಟ್ರಿಯಲ್ಲಿ ಅಥವಾ NBFC ಇಂಡಸ್ಟ್ರಿಯಲ್ಲಿ ಮತ್ತೊಂದು ಅಲೆಯನ್ನ ಸೃಷ್ಟಿಸಲಿಕ್ಕೆ ಇವತ್ತಿನ ವಿಡಿಯೋ ಮೂಲಕ ಇದನ್ನೇ ನಾನು ಡಿಸ್ಕಷನ್ ಮಾಡಕ್ ಹೋಗ್ತಾ ಇರತಕ್ಕಂಥದ್ದು. ಲಿಸ್ಟ್ ಆಗಿರ್ತಕ್ಕಂತಹ ಸಂದರ್ಭದಿಂದ ಇಲ್ಲಿವರೆಗೂ ಅಬ್ಸಲ್ಯೂಟ್ ರಿಟರ್ನ್ 24.5% ರಿಟರ್ನ್ ನ ಈ ಕಂಪನಿ ಕೊಟ್ಟಿರುತ್ತೆ. ಈ ಕಂಪನಿಯ ಕಂಪ್ಲೀಟ್ ಫಂಡಮೆಂಟಲ್ ಮಾಹಿತಿಯನ್ನ, ಯಾವ ರೀತಿ ಇವ್ರ ಬಿಸ್ನೆಸ್ ಮಾಡ್ಯೂಲ್ ಇದೆ, ಯಾವ ತರ ಇವ್ರು ಕೆಲಸ ಮಾಡ್ತಾ ಇದ್ದಾರೆ, ಏನೇನೆಲ್ಲ ಇವ್ರಿಗಿರ್ತಕ್ಕಂಥ ಸ್ಟ್ರೆಂತ್ಸ್, ವೀಕ್ನೆಸ್ ಗಳು, ಕಂಪನಿಯ ಕಂಪ್ಲೀಟ್ ಫಂಡಮೆಂಟಲ್ ಮಾಹಿತಿಯನ್ನ ಎಸ್ ಎನ್ ಇನ್ವೆಸ್ಟರ್ ಪರ್ಸ್ಪೆಕ್ಟಿವ್ ಅಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಕ್ ಹೋಗ್ತಾ ಇದ್ದೀನಿ ಈ ವಿಡಿಯೋ ಮೂಲಕ. ಮುಂದುವರೆದಕ್ಕಿಂತ ಮುಂಚೆ ಇನ್ ಕೇಸ್ ನಿಮ್ಮೆಲ್ಲರ ಮೊದಲನೇ ಬಾರಿಗೆ ನಮ್ಮ ವಿಡಿಯೋಸ್ ಗಳನ್ನ ನೋಡ್ತಾ ಇದ್ದಾರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿ. ನಮ್ಮ ಕಡೆಯಿಂದ ರೆಗ್ಯುಲರ್ ಅಪ್ಡೇಟ್ಸ್ ವಿತ್ ಪ್ರಿಯಾರಿಟಿ ನಿಮಗೆ ಸಿಗಬೇಕು ಅಂದ್ರೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸುಮಾರು ಜನ ಅನ್ಕೊಳ್ತಾ ಇರಬಹುದು ಜಿಯೋ ಅಂತಕ್ಕಂತಹ ವಿಷಯ ರೀಸೆಂಟ್ ದಿನಗಳಲ್ಲಿ ಬಂದಿರತಕ್ಕಂಥದ್ದು ಅಂತ ಹೇಳ್ಕೊಂಡು. ಬಟ್ ಕಂಪನಿಯ ಬೇಸಿಕ್ ಒಂದು ಪರ್ಸ್ಪೆಕ್ಟಿವ್ ಅನ್ನ ನೋಡ್ತೀವಿ ಅಂತಂದ್ರೆ ಜಿಯೋದ ಜರ್ನಿ ಸ್ಟಾರ್ಟ್ ಆಗ್ತಕ್ಕಂಥದ್ದು 1999ರಲ್ಲಿ. ರಿಲಯನ್ಸ್ ಸ್ಟ್ರಾಟಜಿಕ್ ಇನ್ವೆಸ್ಟ್ಮೆಂಟ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತಕ್ಕಂತಹ ಸಪರೇಟ್ ಕಂಪನಿಯನ್ನ ಸ್ಟಾರ್ಟ್ ಮಾಡೋದ್ರ ಮೂಲಕ ಜಿಯೋದ ಜರ್ನಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು. ಓವರ್ ದ ಟೈಮ್ ಈ ಒಂದು ಪರ್ಟಿಕ್ಯುಲರ್ ಕಂಪನಿಯ ಚೇಂಜಸ್ ಏನಿದೆ ಅಥವಾ ಹೆಸರುಗಳೇನಿದೆಯೋ ಚೇಂಜಸ್ ಆಗ್ತಾ ಹೋಗುತ್ತೆ. ಫೈನಲಿ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಲಿಮಿಟೆಡ್ ಅಂತ ಹೇಳ್ಕೊಂಡು 2023 ಇದಕ್ಕೆ ರಿನೇಮ್ ಮಾಡ್ತಾರೆ. ಸೊ ಇನ್ ಶಾರ್ಟ್ ಸಿಂಪಲ್ ವರ್ಡ್ಸ್ NBFC ಅಂತ ಹೇಳ್ಬೋದು. ಅಂದ್ರೆ ನಾನ್ ಡೆಪಾಸಿಟ್ ಟೇಕಿಂಗ್ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನಿಯಾಗಿ ಕೆಲಸ ಮಾಡ್ತಾ ಇದೆ. ಇದು ರಿಜಿಸ್ಟರ್ಡ್ ವಿತ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸೋಫಾರ್. ಸೊ ಇವರ ನೆಟ್ವರ್ಕ್ ನಾವು ನೋಡ್ತೀವಿ ಅಂತಂದ್ರೆ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಲಿಮಿಟೆಡ್ ಅಂಡರ್ ಅಲ್ಲಿ, JFSL ಅಂಡರ್ ಅಲ್ಲಿ ಜಿಯೋ ಫೈನಾನ್ಸ್ ಲಿಮಿಟೆಡ್ ಅಂತ ಬರುತ್ತೆ, ಸಪರೇಟ್ ಆಗಿ JFL ಅಂತ ಲಿಸ್ಟ್ ಆಗಿರ್ತಕ್ಕಂಥದ್ದು. ಹಾಗೆ ಜಿಯೋ ಇನ್ಶೂರೆನ್ಸ್ ಬ್ರೋಕಿಂಗ್ ಲಿಮಿಟೆಡ್, ಇನ್ಶೂರೆನ್ಸ್ ನ ಹ್ಯಾಂಡಲ್ ಮಾಡಲಿಕ್ಕೆ ಜಿಯೋ ಪೇಮೆಂಟ್ಸ್ ಬ್ಯಾಂಕ್ ಇರಬಹುದು, ಜಿಯೋ ಪೇಮೆಂಟ್ ಸೊಲ್ಯೂಷನ್ಸ್ ಗಳು, ರಿಲಯನ್ಸ್ ಇಂಡಸ್ಟ್ರಿಯಲ್ ಇನ್ವೆಸ್ಟ್ಮೆಂಟ್ಸ್ ಅಂಡ್ ಹೋಲ್ಡಿಂಗ್ಸ್ ಲಿಮಿಟೆಡ್ ಇರಬಹುದು. ಈ ಎಲ್ಲ ಕಂಪನೀಸ್ಗಳು ಈ ಒಂದು ಕಂಪನಿಯ ಅಂಡರ್ ಅಲ್ಲಿ ಒಂದೊಂದು ಸಪರೇಟ್ ಬ್ರಾಂಚಸ್ ಆಗಿ ಕೆಲಸ ಮಾಡುತ್ತೆ. ಇವತ್ತಿನ ಕಾಲಕ್ಕೆ ನಂಬರ್ ಪ್ರಕಾರ ನಾವು ನೋಡ್ತೀವಿ ಅಂತಂದ್ರೆ JFS ಸಾಲಿಡ್ ಫೌಂಡೇಶನ್ ಅನ್ನ ಹೊಂದಿದೆ ಅಂತ ಹೇಳ್ಬೋದು. ನೆಟ್ವರ್ತ್ ಅಪ್ರಾಕ್ಸಿಮೇಟ್ಲಿ 1.2 ಲಕ್ಷ ಕೋಟಿಗಳಷ್ಟು ನೆಟ್ವರ್ತ್ ಅನ್ನ ಹೊಂದಿರುತ್ತೆ. ರೀಸೆಂಟ್ ಆನ್ಯುವಲ್ ಜನರಲ್ ಮೀಟಿಂಗಿನ ಪ್ರಕಾರ ನೋಡ್ತೀವಿ ಅಂತಂದ್ರೆ JFS ಅನ್ನ ಒನ್ ಆಫ್ ದ ಬಿಗ್ಗೆಸ್ಟ್ ವಿಷನ್ ಅನ್ನ ಇಟ್ಕೊಂಡು ಅಂಬಾನಿಯವರು ಥಿಂಕ್ ಮಾಡ್ತಾ ಇದಾರೆ ಅಂತ ಹೇಳ್ಬೋದು. ಈ ವಿಷಯದಲ್ಲಿ ಬೇಸಿಕಲಿ ಫಿನಾನ್ಷಿಯಲ್ ಸರ್ವಿಸಸ್ ಹಾಗೆ ಎಕನಾಮಿ ಮಿಡ್ಲ್ ಅಲ್ಲಿ ಇರ್ತಕ್ಕಂತಹ ಹ್ಯೂಜ್ ಗ್ಯಾಪ್ ಅನ್ನ ಫಿಲ್ ಮಾಡಬೇಕು ಅಂತಕ್ಕಂತಹ ಮಹಾನ್ ಉದ್ದೇಶ ಇಟ್ಕೊಂಡು ಬಂದಿರತಕ್ಕಂತಹ ಸರ್ವಿಸ್ ಅಂತ ಹೇಳ್ಬೋದು JFS ಅನ್ನ. ನಿಮ್ಮೆಲ್ಲರಿಗೂ ಗೊತ್ತಿರತಕ್ಕಂತಹ ವಿಷಯನೇ 2016ರಲ್ಲಿ ಜಿಯೋ ಟೆಲಿಕಾಂ ಇಂಡಸ್ಟ್ರಿಗೆ ಬಂದಾದ್ಮೇಲೆ ಯಾವ ರೀತಿಯಾದಂತಹ ಬದಲಾವಣೆಗಳು ಟೆಲಿಕಾಂ ಇಂಡಸ್ಟ್ರಿಲಿ ಆಯಿತು ಅಂತ ಹೇಳ್ಕೊಂಡು ಇದೇ ರೀತಿಯಾದಂತಹ ಬಿಗ್ಗೆಸ್ಟ್ ಒಂದು ಪ್ಲಾನ್ ಅನ್ನ ಇಟ್ಕೊಂಡು ಇವತ್ತಿನ ಕಾಲಕ್ಕೆ JFS ಬಂದಿರಬಹುದು ಅಂತಕ್ಕಂತಹ ವಿಷಯಗಳು ಸುಮಾರು ಜನಗಳು ಮಾರ್ಕೆಟ್ ಅಲ್ಲಿ ಮಾತಾಡ್ತಾ ಇದ್ರು ಕೂಡ ಫೈನಾನ್ಷಿಯಲ್ ಸರ್ವಿಸ್ ಸೆಕ್ಟರ್ ಅಲ್ಲಿ ಅಷ್ಟು ಈಸಿ ಆಗಿರಲ್ಲ. ಸುಮಾರು ರೀತಿಯಂತಹ ಚಾಲೆಂಜಿಂಗ್ ಟಾಸ್ಕ್ಸ್ ಗಳು ಬರುತ್ತೆ ಈ ಒಂದು ಇಂಡಸ್ಟ್ರಿಯಲ್ಲಿ. ಇದೆಲ್ಲವನ್ನು ನಾವು ನೋಡ್ತೀವಿ ಅಂತಂದ್ರೆ ಒಂದು ಕಡೆಯಿಂದ ಜಿಯೋ ಅಥವಾ ಓವರ್ ಆಲ್ ರಿಲಯನ್ಸ್ ಕಂಪನಿನೇ ತುಂಬಾನೇ ಒಂದು ಎಕ್ಸ್ಪೀರಿಯನ್ಸ್ ಇರತಕ್ಕಂತಹ ಕಂಪನಿ ಅಂತ ಹೇಳ್ಬೋದು. ಏನೇ ಒಂದು ಕಾಂಪ್ಲೆಕ್ಸಿಟಿ ಬಂದ್ರು ಕೂಡ ಅದನ್ನ ಸಿಂಪ್ಲಿಫೈಡ್ ವೇದಲ್ಲಿ ನೆಕ್ಸ್ಟ್ ಬೆಳೆಸ್ತಕ್ಕಂಥ ಪಾಸಿಬಿಲಿಟಿ ಇರತಕ್ಕಂಥ ಕಂಪನಿ. ಇನ್ನೊಂದು ಕಡೆಯಿಂದ ಚಾಲೆಂಜಿಂಗ್ ಸೆಕ್ಟರ್ ಇಲ್ಲಿ ಬಂದು ನಿಂತ್ಕೊಳ್ಳುತ್ತೆ ಸ್ಟೋರಿ. ಇವಾಗ ಅರ್ಥ ಮಾಡ್ಕೊಳ್ತಾ ಹೋಗೋಣ ಬಿಸಿನೆಸ್ಸಿನ ಡಿಫರೆಂಟ್ ಸೆಗ್ಮೆಂಟ್ಸ್ ಗಳಲ್ಲಿ ಯಾವ ರೀತಿ ಇವತ್ತಿನ ಮಟ್ಟಿಗೆ ಇವರು ಕೆಲಸ ಮಾಡ್ತಾ ಇದಾರೆ ಅಂತ ಹೇಳ್ಕೊಂಡು. ಸೊ ನಾನು ಆಲ್ರೆಡಿ ಬ್ರಾಂಚ್ ನ ತೋರಿಸಿದೀನಿ. ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ JFS ಅಂಡರ್ ಅಲ್ಲಿ ಲಿಸ್ಟ್ ಆಗಿರ್ತಕ್ಕಂಥ ಕಂಪನೀಸ್ ಗಳು ಯಾವ್ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅಂತ ನೋಡೋದಾದ್ರೆ ಮೊದಲನೇದಾಗಿ ಬರ್ತಕ್ಕಂಥದ್ದು ಜಿಯೋ ಫೈನಾನ್ಸ್ ಲಿಮಿಟೆಡ್. ಸೊ ಸಿಂಪಲ್ ಅಂಡ್ ಸ್ಟ್ರೇಟ್ ಫಾರ್ವರ್ಡ್ ಫೈನಾನ್ಸ್ ಲಿಮಿಟೆಡ್ ಅಂತಂದ್ರೆ ಫೈನಾನ್ಸ್ ರಿಲೇಟೆಡ್ ಇವತ್ತಿನ ಮಟ್ಟಿಗೆ ಸೊಲ್ಯೂಷನ್ ಕೊಡ್ತಾ ಇರತಕ್ಕಂಥದ್ದು. ಮೇನ್ಲಿ ಲೆಂಡಿಂಗ್ ಅಂತ ಹೇಳ್ಬೋದು. ಪರ್ಸನಲ್ ಲೋನ್ ಇರಬಹುದು, ಸ್ಯಾಲರೀಸ್ ಗಳಿಗೆ ಅಥವಾ ಸೆಲ್ಫ್ ಎಂಪ್ಲಾಯ್ಡ್ ಗಳಿಗೆ. ಇನ್ನೊಂದು ಕಡೆಯಿಂದ ಕನ್ಸ್ಯೂಮರ್ ಡ್ಯೂರಬಲ್ ಲೋನ್ಸ್ ಗಳಿರಬಹುದು. ಅಕ್ರಾಸ್ 300 ಸ್ಟೋರ್ಸ್ ಗಳನ್ನ ಪ್ಯಾನ್ ಇಂಡಿಯಾದಲ್ಲಿ ಇವತ್ತಿನ ಮಟ್ಟಿಗೆ ಹೊಂದಿರ್ತಾರೆ ಇವರು. ಡ್ಯೂರಬಲ್ ಲೋನ್ಸ್ ಪ್ರಕಾರ, ಕನ್ಸ್ಯೂಮರ್ ಡ್ಯೂರಬಲ್ಸ್ ಲೋನ್ಸ್ ಪ್ರಕಾರ ನೋಡ್ತೀವಿ ಅಂತಂದ್ರೆ. ಇನ್ನೊಂದು ಕಡೆಯಿಂದ ಪ್ರಾಡಕ್ಟ್ ಪೈಪ್ಲೈನ್ಸ್ ಅಲ್ಲಿ ಬರ್ತಕ್ಕಂಥ ದಿನಗಳಲ್ಲಿ ಬಿಸ್ನೆಸ್ ಅಂಡ್ ಮರ್ಚೆಂಟ್ ಲೋನ್ಸ್, ಸೆಲ್ಫ್ ಎಂಪ್ಲಾಯ್ಡ್ ಇಂಡಿವಿಜುವಲ್ಸ್ ಕೂಡ ಸಪರೇಟ್ ಬಿಸ್ನೆಸ್ ಲೋನ್ಸ್ ಗಳನ್ನ ಕೊಡ್ತಕ್ಕಂಥದ್ದು ಇರಬಹುದು. ಸೋಲ್ ಪ್ರೊಪ್ರೈಟರ್ಸ್ ಗಳಿಗೆ ಹಾಗೆ ಸ್ಮಾಲ್ ಬಿಸ್ನೆಸ್ ಎಂಟಿಟೀಸ್ ಗಳಿಗೆ ಆಟೋ ಲೋನ್ಸ್, ಹೋಮ್ ಲೋನ್ ಹಾಗೆ ಶೇರ್ಸ್ ಗಳ ಅಗೇನೆಸ್ಟ್ ಲೋನ್ ಕೊಡ್ತಕ್ಕಂತಹ ಎಷ್ಟೋ ಪ್ಲಾನ್ಸ್ ಗಳನ್ನ ಬರ್ತಕ್ಕಂಥ ದಿನಗಳಲ್ಲಿ ಈ ಕಂಪನಿ ಇಟ್ಕೊಂಡಿರುತ್ತೆ. ಸೊ ಫಾರ್ ಈ ಇಂಡಸ್ಟ್ರಿ ಇರ್ತಕ್ಕಂತಹ ಮೇನ್ ಕಾಂಪಿಟೇಟರ್ ಇವರಿಗೆ ಬಜಾಜ್ ಫೈನಾನ್ಸ್ ಲಿಮಿಟೆಡ್ ಒಂದು ಕಡೆಯಿಂದ ಆದರೆ ಟಾಟಾ ಕ್ಯಾಪಿಟಲ್ ಇನ್ನೊಂದು ಕಡೆಯಿಂದ ಹ್ಯೂಜ್ ಕಾಂಪಿಟೇಷನ್ ನ ಕೊಡ್ತಕ್ಕಂತಹ ಪ್ಲೇಯರ್ಸ್ ಗಳು ಈ ಇಂಡಸ್ಟ್ರಿ ಪ್ರಕಾರ ಆಗಿರ್ತಾರೆ. ಇನ್ನು ನೆಕ್ಸ್ಟ್ ಬರ್ತಕ್ಕಂತಹ ವಿಂಗ್ ಅಂತ ಹೇಳೋದಾದ್ರೆ ಜಿಯೋ ಇನ್ಶೂರೆನ್ಸ್ ಬ್ರೋಕಿಂಗ್ ಲಿಮಿಟೆಡ್. ಹೆಸರಲ್ಲೇ ಇದೆ, ಇನ್ಶೂರೆನ್ಸ್ ಬ್ರೋಕಿಂಗ್ ಮಾಡ್ತಕ್ಕಂತಹ ಒಂದು ಕೆಲಸವನ್ನ ಈ ಒಂದು ಪರ್ಟಿಕ್ಯುಲರ್ ಸರ್ವಿಸ್ ಇಂದ ಈ ಕಂಪನಿ ಕೊಡ್ತಾ ಇದೆ. ಇವತ್ತಿನ ಕಾಲಕ್ಕೆ 27 ಇನ್ಶೂರೆನ್ಸ್ ಫರ್ಮ್ಸ್ ಜೊತೆ ಇವರು ಟೈಅಪ್ ಆಗಿರ್ತಾರೆ ಈ ರೀತಿಯಂತ ಒಂದು ಬಿಸ್ನೆಸ್ ಅನ್ನ ರನ್ ಮಾಡ್ಲಿಕ್ಕೆ. ಅಂಡ್ ಆಫ್ ಕೋರ್ಸ್ LIC, HDFC ಲೈಫ್ ಅಂತಕ್ಕಂಥ ಹ್ಯೂಜ್ ಕಂಪನೀಸ್ಗಳು ಈ ಒಂದು ಸೆಕ್ಟರ್ ಅಲ್ಲೂ ಕೂಡ ಇವರಿಗೆ ಕಾಂಪಿಟೇಷನ್ ಆಗಿ ನಿಂತ್ಕೊಂಡಿರುತ್ತೆ ಇವತ್ತಿನ ಕಾಲಕ್ಕೆ. ನೆಕ್ಸ್ಟ್ ಬರ್ತಕ್ಕಂಥದ್ದು
ಜಿಯೋ ಪೇಮೆಂಟ್ಸ್ ಬ್ಯಾಂಕ್ ಅಂತ, JPB. ಸೊ ಹೆಸರು ಹೇಳೋ ಪ್ರಕಾರನೇ ಪೇಮೆಂಟ್ಸ್ ಬ್ಯಾಂಕ್ ಇವತ್ತಿನ ಕಾಲಕ್ಕೆ ನಾವು ನೋಡ್ತೀವಿ ಅಂತಂದ್ರೆ ನಾರ್ಮಲ್ ಬ್ಯಾಂಕ್ ಅಲ್ಲ, ಪೇಮೆಂಟ್ ಬ್ಯಾಂಕ್ ಆಗಿ ಕೆಲಸ ಮಾಡ್ತಕ್ಕಂತಹ ಸರ್ವಿಸ್ ಅನ್ನು ಕೂಡ ಇವರು ಕೊಡ್ತಾ ಇದ್ದಾರೆ. ಲೈಕ್ ಎವ್ರಿಡೇ ಪೇಮೆಂಟ್ಸ್ ಇರ್ಬೋದು, ಎವ್ರಿಡೇ ಬ್ಯಾಂಕಿಂಗ್ ಇರ್ಬೋದು, ಎವ್ರಿಡೇ ಸೇವಿಂಗ್ಸ್, ಇಮಿಡಿಯೇಟ್ ಆಗಿ ಸೊಲ್ಯೂಷನ್ ಕೊಡ್ತಕ್ಕಂತಹ ಒಂದು ಬ್ಯಾಂಕಿಂಗ್ ಸರ್ವಿಸ್ ಇದಾಗಿರುತ್ತೆ. ಅಂಡ್ ಇದರಲ್ಲಿ ನೋಡಲ್ ಅಕೌಂಟ್ ಅಂತ ಬರ್ತದೆ, ಅಂದ್ರೆ ಡೈರೆಕ್ಟ್ ಆಗಿ ಬ್ಯಾಂಕ್ ಆಗಿ ಕೆಲಸ ಮಾಡಲ್ಲ, ಇದು ಪೇಮೆಂಟ್ ಬ್ಯಾಂಕ್ ಆಗಿ ಕೆಲಸ ಮಾಡುತ್ತೆ. ಇವರು ಒಂದು ಬ್ಯಾಂಕಿನ ಜೊತೆ ಅಟ್ಯಾಚ್ ಆಗಬೇಕಾಗುತ್ತೆ ಅಥವಾ ಒಂದು ನೋಡಲ್ ಅಕೌಂಟ್ ಅನ್ನ ಇಟ್ಕೊಳ್ಬೇಕಾಗುತ್ತೆ. ಈ ಒಂದು ಸಂದರ್ಭದಲ್ಲಿ ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ SBI ಜೊತೆ ಇವರ ನೋಡಲ್ ಅಕೌಂಟ್ ಇರತಕ್ಕಂಥದ್ದು 2016ರಲ್ಲಿ ಇದು ಎಸ್ಟಾಬ್ಲಿಷ್ ಆಗಿದೆ. ಸೊ ಯಾವ ರೀತಿ ಇದು ಕೆಲಸ ಮಾಡುತ್ತಪ್ಪ, ನೋಡಲ್ ಬ್ಯಾಂಕ್ ಆಗಿರತಕ್ಕಂಥ SBI ಇಲ್ಲಿ ಡಿಜಿಟಲ್ ಆಫರಿಂಗ್ಸ್ ಗಳನ್ನ ಕೊಡ್ತಾರೆ, ಸರ್ವಿಸಸ್ ಗಳು ಲೈಕ್ ಸೇವಿಂಗ್ಸ್ ಅಕೌಂಟ್ ಇರಬಹುದು, ಕರೆಂಟ್ ಅಕೌಂಟ್ ಇರಬಹುದು, ಆಧಾರ್ ಎನೇಬಲ್ಡ್ ಪೇಮೆಂಟ್ ಸರ್ವಿಸಸ್ ಗಳಿರಬಹುದು, ಅಥವಾ ವೆರೈಟಿ ಆಫ್ ಟ್ರಾನ್ಸಾಕ್ಷನ್ ಬ್ಯಾಂಕಿಂಗ್ ಸರ್ವಿಸಸ್ ಗಳು UPI, NEFT, IMPS, RTGS ಸೊಲ್ಯೂಷನ್ಸ್ ಗಳನ್ನ ಅವ್ರು ಕೊಡ್ತಾರೆ. ಬಟ್ ಅದನ್ನ ಬೇಸಿಸ್ ಆಗಿ ಯೂಸ್ ಮಾಡಿಕೊಂಡು ಆಸ್ ಅ ಪೇಮೆಂಟ್ ಬ್ಯಾಂಕ್ ಆಗಿ ಈ ರೀತಿಯಂತ ಬಿಸ್ನೆಸ್ ಮಾಡೆಲ್ ಇಲ್ಲಿ ಕೆಲಸ ಮಾಡುತ್ತೆ. ಇವ್ರಿಗಿರ್ತಕ್ಕಂತಹ ಮೇನ್ ಕಾಂಪಿಟೇಷನ್ ಅಂತ ಅಂದ್ರೆ ಅಫ್ಕೋರ್ಸ್ ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ ಅಂತಕ್ಕಂಥದ್ದು, ಹಾಗೆ ಏರ್ಟೆಲ್ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಕಾಂಪಿಟೇಟರ್ಸ್ ಗಳು ಈ ಇಂಡಸ್ಟ್ರಿಯಲ್ಲಿ ಇವರಿಗೆ ಆಗಿರ್ತಾರೆ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಜಿಯೋ ಪೇಮೆಂಟ್ ಸೊಲ್ಯೂಷನ್ಸ್ ಲಿಮಿಟೆಡ್, ಎಸ್ಪೆಷಲಿ ಮರ್ಚೆಂಟ್ಸ್ ಗಳ ಒಂದು ದೃಷ್ಟಿಕೋನದಲ್ಲಿ, ವ್ಯಾಪಾರಿಗಳ ದೃಷ್ಟಿಕೋನದಲ್ಲಿ ಈ ಒಂದು ಸರ್ವಿಸ್ ಬರ್ತಕ್ಕಂಥದ್ದು. ಮೇನ್ಲಿ ಒಂದು ಅಗ್ರಿಗೇಟರ್ ಆಗಿ, ಪೇಮೆಂಟ್ ಅಗ್ರಿಗೇಟರ್ ಆಗಿ ಈ ಒಂದು ಬಿಸ್ನೆಸ್ ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು. ಹಾಗೆ ಜಿಯೋದ UPI ಆಪ್ ಏನ್ ಬಂದಿದೆಯೋ, UPI ಆಪ್ ಗಳನ್ನ ಏನು ಯೂಸ್ ಮಾಡ್ತೀವೋ ಆ ಒಂದು ಸರ್ವಿಸ್ ಅಂಡರ್, ಈ ಒಂದು ಪರ್ಟಿಕ್ಯುಲರ್ ಸೆಕ್ಟರ್ ಅಂಡರ್ ಆ ಸರ್ವಿಸ್ ಬರ್ತಕ್ಕಂಥದ್ದು. ಇದು ರೀಚಾರ್ಜ್ ಮಾಡೋದಿರ್ಬೋದು, ಫೋನ್ಗೆ ಪೇ ಮಾಡೋದಿರ್ಬೋದು, ಸಪರೇಟ್ ಬಿಲ್ಸ್ ಗಳನ್ನ, ಹಾಗೆ ಆನ್ಲೈನ್ ಶಾಪಿಂಗ್ ಇರ್ಬೋದು, ಇವನ್ ಟ್ರಾವೆಲ್ ಟಿಕೆಟ್ಸ್ ಗಳನ್ನ ಬುಕ್ ಮಾಡ್ತಕ್ಕಂತಹ ಎಷ್ಟೋ ಮಲ್ಟಿಪಲ್ ಆಕ್ಟಿವಿಟೀಸ್ಗಳು, ಈಗ Paytm ಯಾವ ರೀತಿ ಕೆಲಸ ಮಾಡುತ್ತೋ ಆ ರೀತಿಯಂತ ಆಪ್ ಅಂತ ಹೇಳ್ಬೋದು ನಾವು ಈ ವಿಷಯದಲ್ಲಿ. QR ಕೋಡ್ ಗಳನ್ನ ಕೊಡೋದಿರ್ಬೋದು, ಅಥವಾ ಸ್ಲೀಕ್ POS, ಪಾಯಿಂಟ್ ಆಫ್ ಸೇಲ್ ಸರ್ವಿಸಸ್ ಗಳನ್ನ ಅಥವಾ ಡಿವೈಸಸ್ ಗಳನ್ನ ಕೊಡೋದ್ರ ಮೂಲಕ ಓವರ್ ಆಲ್ ಒಂದು ಪೇಮೆಂಟ್ ಗೇಟ್ ವೇ ಆಗಿ, ಪೇಮೆಂಟ್ ಸೊಲ್ಯೂಷನ್ ಆಗಿ ಕೆಲಸ ಮಾಡುತ್ತೆ ಡ್ಯೂರಿಂಗ್ ಮರ್ಚೆಂಟ್ಸ್ಗೆ, ಹಾಗೆ ಕಸ್ಟಮರ್ಸ್ ಗಳಿಗೆ, ಹಾಗೆ ದೊಡ್ಡ ದೊಡ್ಡ ಎಂಟರ್ಪ್ರೈಸಸ್ ಲೆವೆಲ್ ಅನ್ನು ಕೂಡ ಇವರ ಸರ್ವಿಸಸ್ ಗಳು ಇವತ್ತಿನ ಮಟ್ಟಿಗೆ ಯೂಸ್ ಆಗ್ತಾ ಇದೆ. ರೀಸೆಂಟ್ ಅಪ್ಡೇಟ್ ಇನ ಪ್ರಕಾರ ಜಿಯೋ ಪೇಮೆಂಟ್ಸ್ ಇವನ್ ಸೌಂಡ್ ಬಾಕ್ಸ್ ಮಾರ್ಕೆಟ್ ನಿಮ್ಗೆಲ್ಲರಿಗೂ ಗೊತ್ತೇ ಇರುತ್ತೆ. ನೀವು ಈಗ ಪೇಮೆಂಟ್ ಮಾಡಿದ್ರೆ ಏನ್ ಸೌಂಡ್ ಕೇಳುತ್ತೋ ಅಲ್ಲಿಂದ ಪೇಮೆಂಟ್ ಬಂತು ಅಂತ ಹೇಳ್ಕೊಂಡು ಇವತ್ತಿನ ಮಟ್ಟಿಗೆ ಅದೇ ಒಂದು ಸಪರೇಟ್ ಮಾರ್ಕೆಟ್ ಆಗಿದೆ ಅಂತಾನೆ ಹೇಳ್ಬೋದು. ಆ ಮಾರ್ಕೆಟ್ಗೂ ಕೂಡ ಇವರು ಎಂಟ್ರಿ ಆಗ್ತಾ ಇದ್ದಾರೆ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಆಲ್ರೆಡಿ 8 ರಿಂದ 9 ಮಂತಿನ ಟ್ರಯಲ್ ಅನ್ನ ರಿಲಯನ್ಸ್ ರಿಟೇಲ್ ಔಟ್ಲೆಟ್ಸ್ ಗಳಲ್ಲಿ ಆಲ್ರೆಡಿ ಮಾಡಿರುತ್ತೆ ಈ ಕಂಪನಿ. ಅಂಡ್ ಒನ್ ಆಫ್ ದ ಬಿಗ್ಗೆಸ್ಟ್ ಬೆನಿಫಿಟ್ಸ್ ಏನಪ್ಪಾ ಅಂತಂದ್ರೆ, ಸುಮಾರು ಜನಕ್ಕೆ ಇದು ಗೊತ್ತಿಲ್ಲದೆ ಇರಬಹುದು, ಸೌಂಡ್ ಬಾಕ್ಸ್ ಅವ್ರು ಇನ್ಸ್ಟಾಲ್ ಮಾಡ್ತಾರೆ ಅಂತಂದ್ರೆ ಇನಿಷಿಯಲ್ ಇನ್ಸ್ಟಾಲ್ಮೆಂಟ್ ಅವ್ರು ಫ್ರೀ ಕೊಡಬಹುದು, ಅಥವಾ ಇನಿಷಿಯಲ್ ಇನ್ಸ್ಟಾಲ್ಮೆಂಟ್ ಸ್ವಲ್ಪ ಅಮೌಂಟ್ ಅನ್ನ ತಗೊಂಡ್ರು ಕೂಡ ಮಂತ್ಲಿ ರಿಕರಿಂಗ್ ರೆವಿನ್ಯೂ ಅನ್ನ ಜನರೇಟ್ ಮಾಡ್ತಕ್ಕಂತಹ ಸೂಪರ್ ಪವರ್ ಅನ್ನ ಸೌಂಡ್ ಬಾಕ್ಸ್ ತಂದು ಕೊಡುತ್ತೆ ಈ ರೀತಿಯಂತ ಬಿಸ್ನೆಸ್ ಗಳಿಗೆ. ಆಲ್ರೆಡಿ Paytm ಹಾಗೆ ಫೋನ್ ಪೇ ಇದನ್ನ ಇಂಪ್ಲಿಮೆಂಟ್ ಮಾಡಿರ್ತಾರೆ. ಇದೇ ರೀತಿಯಂತ ಮಾಡೆಲ್ ಅನ್ನ ಫಾಲೋ ಮಾಡಬೇಕು ಅಂತಕ್ಕಂಥ ಉದ್ದೇಶ ಆಲ್ರೆಡಿ ಟ್ರಯಲ್ ಅಂಡ್ ಎರರ್ ಮಾಡ್ತಾ ಇರ್ತಕ್ಕಂಥ ಕಂಪನಿ ಇದಾಗಿರುತ್ತೆ. ಅಂಡ್ ನಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯನೇ, ಅಕ್ವಿಸಿಷನ್ ಅಂತ ಬಂದಾಗ ಅಥವಾ ಪಾರ್ಟ್ನರ್ಶಿಪ್ ನ ಯಾವ ಜೊತೆ ಪಾರ್ಟ್ನರ್ ಆಗಬೇಕು ಅಂತಕ್ಕಂಥ ವಿಷಯಗಳು ಬಂದಾಗ ರಿಲಯನ್ಸ್ ಇಂಡಸ್ಟ್ರಿ ಟಾಪ್ ನಾಚ್ ಅಲ್ಲಿ ಇರುತ್ತೆ ಅಂತ ಹೇಳ್ಬೋದು. ರೀಸೆಂಟ್ ಇದಕ್ಕೊಂದು ಎಕ್ಸಾಂಪಲ್, ಬ್ಲಾಕ್ ರಾಕ್, ಒನ್ ಆಫ್ ದ ಬಿಗ್ಗೆಸ್ಟ್ ವರ್ಲ್ಡ್ಸ್ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಇದು ಇವತ್ತಿನ ಕಾಲಕ್ಕೆ. ಇವ್ರ ಜೊತೆ 50-50 ಜಾಯಿಂಟ್ ವೆಂಚರ್ ಮೂಲಕ ರೀಸೆಂಟ್ ಆಗಿ ಇವರು ಕೊಲಾಬರೇಟ್ ಆಗಿರ್ತಕ್ಕಂಥದ್ದು. ಇಲ್ಲೇ ಬರ್ತಕ್ಕಂತಹ 5ನೇ ಸರ್ವಿಸ್ ಪ್ರಪೋಸ್ಡ್ AMC ಬಿಸ್ನೆಸ್ ನ ಪ್ರಕಾರ ಇವರು AMC ಬಿಸ್ನೆಸ್ ಗೂ ಕೂಡ ಎಂಟ್ರಿ ಆಗ್ತಾ ಇದ್ದಾರೆ. ಈ ಹೊಸ ವೆಂಚರ್ ಏನಿದೆಯೋ ಜಿಯೋ ಬ್ಲಾಕ್ ರಾಕ್ ಅಂತ ಕರೆಸ್ಕೊಳಕ್ ಹೋಗ್ತಾ ಇದೆ. ಬೇಸಿಕಲಿ ಇದು AMC ನ ಸ್ಟಾರ್ಟ್ ಮಾಡಕ್ ಹೋಗ್ತಾ ಇದ್ದಾರೆ. ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿಯನ್ನ $150 ಮಿಲಿಯನ್ ಇನ್ವೆಸ್ಟ್ಮೆಂಟ್ ಒಬ್ಬೊಬ್ಬರ ಕಡೆಯಿಂದ ಬಂದಿರತಕ್ಕಂಥದ್ದು. ಇದಕ್ಕೆ ಆಲ್ರೆಡಿ ಪೇಪರ್ಸ್ ಗಳು ಏನೇನೆಲ್ಲ ಬೇಕೋ ಇದನ್ನ ಫೈಲ್ ಮಾಡಿರ್ತಾರೆ AMC ಗೆ ಜನವರಿ 4, 2024ರಂದು. ಅಂಡ್ ಆಫ್ ಕೋರ್ಸ್ ಇದ್ರ ಮೂಲಕ ನಮಗೆ ಅರ್ಥ ಆಗೋದೇನಪ್ಪಾ ಅಂತ ಅಂದ್ರೆ, ಜಿಯೋದ ಪ್ಲಾನ್ ಯಾವ ರೀತಿ ಡಿಜಿಟಲೈಸೇಷನ್ ಅನ್ನ ಅವರು ಜಿಯೋ ಮೂಲಕ ಇಂಟ್ರೊಡ್ಯೂಸ್ ಮಾಡಿದ್ರು, ಅದೇ ರೀತಿಯಾದಂತಹ ಡಿಜಿಟಲೈಸ್ಡ್ ಎಕೋ ಸಿಸ್ಟಮ್ ಅನ್ನ ಕಂಪ್ಲೀಟ್ ಆಗಿ ಯುಟಿಲೈಸ್ ಮಾಡ್ಕೊಂಡು ನೆಕ್ಸ್ಟ್ ಲೆವೆಲ್ಗೆ ಬೆಳಿಬೇಕು ಅಂತಕ್ಕಂಥ ಉದ್ದೇಶ ಇದ್ರ ಮೂಲಕ ಇರುತ್ತೆ ಅಂತ ನಾವು ಇಲ್ಲಿ ಈಸಿಯಾಗಿ ಅರ್ಥ ಮಾಡ್ಕೊಳ್ಬಹುದು. ಇದನ್ನ ಬಿಟ್ಟು ಕಂಪನಿಗೆ ಬರ್ತಕ್ಕಂಥ ದಿನಗಳಲ್ಲಿ ಒಂದು ಲೀಸಿಂಗ್ ಬಿಸ್ನೆಸ್ ಅನ್ನು ಕೂಡ ಲಾಂಚ್ ಮಾಡ್ತಕ್ಕಂತಹ ಒಂದು ಪ್ಲಾನ್ ಅನ್ನ ಈ ಕಂಪನಿ ಇಟ್ಕೊಂಡಿರುತ್ತೆ ಅಂತ ಹೇಳ್ಬೋದು. ಇವಾಗ ಒನ್ ಆಫ್ ದ ಕೀ ಸಬ್ಜೆಕ್ಟ್ ಗೆ ನಾವು ಎಂಟ್ರಿ ಆಗ್ತಾ ಇದೀವಿ. ಕಂಪನಿಯ ಸ್ಟ್ರೆಂತ್ಸ್ ಗಳು ಏನು, ವೀಕ್ನೆಸ್ ಗಳು ಏನು, ಹಾಗೆ ಕಂಪನಿಯ ಫ್ಯೂಚರ್ ಔಟ್ಲುಕ್ ಯಾವ ರೀತಿ ಇದೆ ಅಂತಕ್ಕಂಥ ಎಕ್ಸ್ಪೆಕ್ಟೇಷನ್ಸ್ ಗಳನ್ನ ಇನ್ವೆಸ್ಟರ್ಸ್ ಗಳಿಗೆ ಕಂಪನಿ ಮೇಲೆ ಇಟ್ಕೊಂಡಿದ್ದಾರೆ. ಅರ್ಥ ಮಾಡ್ಕೊಳ್ತಾ ಹೋಗೋಣ ಇನ್ ಡೀಟೇಲ್ ಆಗಿ. ಮೊದಲನೇದಾಗಿ ಕಂಪನಿಯ ಫೈನಾನ್ಷಿಯಲ್ಸ್ ಹಾಗೆ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನ ಅರ್ಥ ಮಾಡ್ಕೊಳ್ಳೋಣ. ನೋಡ್ತಾ ಇರಬಹುದು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಈ ರೀತಿಯಾಗಿರುತ್ತೆ ಕಂಪನಿದು. ಡಿಸೆಂಬರ್ 2023 ಪ್ರಕಾರ ನೋಡ್ತೀವಿ ಅಂತಂದ್ರೆ 47.12% ನಷ್ಟು ಪ್ರಮೋಟರ್ಸ್ ಗಳು ಹೋಲ್ಡ್ ಮಾಡಿದ್ರು. 19.83% FIIs ಗಳು ಅಂದ್ರೆ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಗಳು, 12.99% ನಷ್ಟು DIA ಗಳು ಅಂದ್ರೆ ಡೊಮೆಸ್ಟಿಕಲಿ ಇನ್ವೆಸ್ಟ್ ಮಾಡ್ತಕ್ಕಂಥ ಇನ್ಸ್ಟಿಟ್ಯೂಷನ್ಸ್ ಗಳು, 0.14% ಗವರ್ಮೆಂಟ್, 19.92% ನಷ್ಟು ಪಬ್ಲಿಕ್ ಈ ಕಂಪನಿಲಿ ಹೋಲ್ಡ್ ಮಾಡ್ತಾ ಇತ್ತು. ಇನ್ನು ಇರ್ತಕ್ಕಂತಹ ಸ್ಟ್ರೆಂತ್ಸ್ ಗಳ ಪ್ರಕಾರ ನೋಡ್ತೀವಿ ಅಂತಂದ್ರೆ, ಮೊದಲನೇದಾಗಿ ಬರ್ತಕ್ಕಂಥ ಒನ್ ಆಫ್ ದ ಬಿಗ್ಗೆಸ್ಟ್ ಸ್ಟ್ರೆಂತ್ಸ್ ಅಂತಾನೆ ಹೇಳ್ಬೋದು ರಿಲಯನ್ಸ್ ಕಂಪನಿಗೆ ಇವರ ಎಕೋ
ಸಿಸ್ಟಮ್. ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಯಾವ ಬಿಸ್ನೆಸ್ ಅಲ್ಲಿ ರಿಲಯನ್ಸ್ ಇವತ್ತಿನ ಕಾಲಕ್ಕಿಲ್ಲ. ಮೋಸ್ಟ್ ಆಫ್ ದ ಬಿಸ್ನೆಸಸ್ ಗಳು ಇವರ ಎಕೋಸಿಸ್ಟಮ್ ಅಂಡರ್ ಅಲ್ಲಿ ಬರ್ತಾ ಇರತಕ್ಕಂಥದ್ದು. ಸುಮಾರು ಬಿಸ್ನೆಸ್ ಗಳಲ್ಲಿ ಆಲ್ರೆಡಿ ಇವ್ರ ಕೈ ಇದೆ. ಎಟ್ ದ ಸೇಮ್ ಟೈಮ್ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಗಳನ್ನ ಈಸಿಯಾಗಿ ಇವ್ರು ಇಂಟಿಗ್ರೇಟ್ ಮಾಡಬಹುದು ಇವರ ಎಕೋಸಿಸ್ಟಮ್ ಅಲ್ಲಿ. ಒನ್ ಆಫ್ ದ ಬಿಗ್ಗೆಸ್ಟ್ ಸೆನ್ಸ್ ಇವರಿಗೆ ಇವತ್ತಿನ ಮಟ್ಟಿಗೆ ಇರ್ತಕ್ಕಂಥದ್ದು ಅಂತ ಹೇಳ್ಬೋದು. ಇದ್ರ ಪ್ರಕಾರ ನಂಬರ್ ಪ್ರಕಾರ ನಾವು ನೋಡ್ತೀವಿ ಅಂತಂದ್ರೆ ಓವರ್ ಆಲ್ ಕಂಪನಿ 480 ಮಿಲಿಯನ್ ಟೆಲಿಕಾಂ ಸಬ್ಸ್ಕ್ರೈಬರ್ಸ್ ಗಳನ್ನ ಹೊಂದಿದೆ. 18,000 ಸ್ಟೋರ್ಸ್ಗಳು, 3 ಮಿಲಿಯನ್ 30 ಲಕ್ಷ ಮರ್ಚೆಂಟ್ ಪಾರ್ಟ್ನರ್ಶಿಪ್ಸ್, ಹಾಗೆ ಅಪ್ರಾಕ್ಸಿಮೇಟ್ಲಿ 250 ಮಿಲಿಯನ್ ರಿಟೇಲ್ ಕಸ್ಟಮರ್ಸ್ ಗಳನ್ನ ಅಕ್ರಾಸ್ ಗ್ರಾಸರಿ, ಕನ್ಸ್ಯೂಮರ್, ಎಲೆಕ್ಟ್ರಾನಿಕ್ಸ್ ಇರಬಹುದು, ಫ್ಯಾಷನ್ ಇರಬಹುದು, ಲೈಫ್ ಸ್ಟೈಲ್ ಹಾಗೆ ಫಾರ್ಮಾದಲ್ಲಿ ಇವತ್ತಿನ ಕಾಲಕ್ಕೆ ಹೊಂದಿರ್ತಾರೆ ಫಿನಾನ್ಷಿಯಲ್ 2023 ಪ್ರಕಾರ ಈ ಡೇಟಾ. ಸೊ ಜಸ್ಟ್ ಇಮ್ಯಾಜಿನ್ ಈ ಒಂದು ಜಿಯೋ ಟೆಲಿಕಾಂ ಸರ್ವಿಸಸ್ ಗಳಿರಬಹುದು, ಇದರಲ್ಲಿ ಬರ್ತಕ್ಕಂತಹ ಮಿಲಿಯನ್ಸ್ ಆಫ್ ಯೂಸರ್ಸ್ ಗಳು, ಇದರಲ್ಲಿ ಕೆಲವೊಂದಿಷ್ಟು ಜನಗಳೇ ಇರಬಹುದು, ಸ್ವಲ್ಪ ಫ್ರಾಕ್ಷನ್ ಆಫ್ ನಂಬರ್ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಗಳನ್ನ ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಆಬ್ವಿಯಸ್ಲಿ ಇನ್ಸ್ಟಂಟ್ ಬೂಸ್ಟ್ ಈ ಕಂಪನಿಗೆ ಸಿಗ್ತಕ್ಕಂಥ ಪಾಸಿಬಿಲಿಟಿ ಇರುತ್ತೆ. ಅಂಡ್ ಆಲ್ಸೋ ಇಂಟಿಗ್ರೇಷನ್ ಅಂತ ಬಂದ್ರೆ ಇವ್ರದೇ ಬಿಸ್ನೆಸ್ ಅಲ್ಲೇ ಇವರ ಸರ್ವಿಸಸ್ ಗಳನ್ನ ಇಂಟಿಗ್ರೇಟ್ ಮಾಡೋದ್ರ ಮೂಲಕ ಕೂಡ ಮಲ್ಟಿಪಲ್ ರೆವಿನ್ಯೂನ ಇಂಟಿಗ್ರೇಟೆಡ್ ಮಾಡೆಲ್ ಮೂಲಕ ತೆಗಿತಕ್ಕಂಥ ಪಾಸಿಬಿಲಿಟಿನೂ ಕೂಡ ಇವರಿಗೆ ಇರುತ್ತೆ ಅಂತ ನಾವು ಹೇಳ್ಬೋದು. ಇನ್ನ ಎರಡನೇದಾಗಿರ್ತಕ್ಕಂತಹ ಕೀ ಸ್ಟ್ರೆಂತ್ಸ್ ಅಂತ ಹೇಳೋದಾದ್ರೆ ಇವ್ರಿಗೆ ಇರ್ತಕ್ಕಂಥ ಹೆಲ್ದಿ ಲಿಕ್ವಿಡಿಟಿ. ದುಡ್ಡಿಗೇನ್ ಕಡಿಮೆ ಇಲ್ಲ. ರಿಲಯನ್ಸ್ ಇವತ್ತಿನ ಕಾಲಕ್ಕೆ ಸಿಕ್ಕಾಪಟ್ಟೆ ದುಡ್ಡನ್ನ ಇನ್ವೆಸ್ಟ್ ಮಾಡಿರ್ತಾರೆ ಈ ಕಂಪನಿಯಲ್ಲಿ. ಒನ್ ಆಫ್ ದ ಟ್ರಸ್ಟೆಡ್ ಫೈನಾನ್ಷಿಯಲ್ ಸರ್ವಿಸಸ್ ಫರ್ಮ್ಸ್ ಆಗಿ ಇವರು ಹೊರಗಡೆ ಹೊಮ್ಮೋದ್ರಲ್ಲಿ ಯಾವುದೇ ರೀತಿಯಾದಂತಹ ಒಂದು ಸಂದೇಹ ಇಲ್ಲ. ಬಿಕಾಸ್ ಲಿಕ್ವಿಡಿಟಿ ಇವ್ರ ಹತ್ರ ಇರುತ್ತೆ ಇವತ್ತಿನ ಕಾಲಕ್ಕೆ. ಸೊ ಫಾರ್ ಕ್ಯಾಪಿಟಲೈಸೇಷನ್ ಪ್ರಕಾರ 1.2 ಲಕ್ಷ ಕೋಟಿಗಳಷ್ಟು ಕ್ಯಾಪಿಟಲೈಸೇಷನ್ ಆಲ್ರೆಡಿ ಹೊಂದಿರತಕ್ಕಂಥ ಕಂಪನಿ ಇನ್ ಟರ್ಮ್ಸ್ ಆಫ್ ದ ನೆಟ್ ವರ್ತ್. ಇದನ್ನ ಇವರ ಗ್ರೋತ್ ಸ್ಟ್ರಾಟಜಿಗೆ ಹಾಗೆ ರೆಗ್ಯುಲೇಟರಿ ರಿಕ್ವೈರ್ಮೆಂಟ್ಸ್ ಗಳನ್ನ ಮೀಟ್ ಆಗಲಿಕ್ಕೆ, ಅಟ್ ದ ಸೇಮ್ ಟೈಮ್ ಕಂಟಿಂಜೆನ್ಸೀಸ್ ಏನಾರ ಪ್ರಾಬ್ಲಮ್ಸ್ ಗಳಿದ್ರೆ ಆ ಒಂದು ಪೇನ್ ಪಾಯಿಂಟ್ಸ್ ಗಳನ್ನ ಸೊಲ್ಯೂಷನ್ ಆಗಿ ಕೊಡ್ಲಿಕ್ಕೂ ಕೂಡ ಇವರು ಯುಟಿಲೈಸ್ ಮಾಡ್ಕೊಳ್ಬಹುದು ಈ ರೀತಿಯಾದಂತಹ ಲಿಕ್ವಿಡಿಟಿಯನ್ನ. ಅಂಡ್ ಈ ಒಂದು ಸೆಗ್ಮೆಂಟ್ ಅಲ್ಲಿ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಬಿಸ್ನೆಸ್ ಅನ್ನ ಇವರು ಹೊಂದಿದ್ದಾರೆ ಅಂತ ಹೇಳ್ಬೋದು. ಈ JFS ಗೆ ಈಸಿಯಾಗಿ AAA ರೇಟಿಂಗ್ ಸಿಗೋದ್ರಲ್ಲಿ ಯಾವುದೇ ರೀತಿಯಾದಂತಹ ಒಂದು ಸಂದೇಹ ಇಲ್ಲ ಅಂತಾನೂ ಕೂಡ ಹೇಳ್ಬೋದು. ಸೊ ಇವೆಲ್ಲ ಇವ್ರಿಗೆ ಇರ್ತಕ್ಕಂತಹ ಮೇಜರ್ ಒಂದು ಸ್ಟ್ರೆಂತ್ಸ್ ಗಳಾದ್ರೆ ಇನ್ನೊಂದು ಕಡೆಯಿಂದ ಬರ್ತಕ್ಕಂಥದ್ದು ಚಾಲೆಂಜಸ್ ಗಳು. ಒನ್ ಆಫ್ ದ ಬಿಗ್ಗೆಸ್ಟ್ ಚಾಲೆಂಜಸ್ ಕಂಪನಿಗೆ ಇರತಕ್ಕಂಥದ್ದು ಸ್ಟ್ರಿಂಜೆಂಟ್ ರೆಗ್ಯುಲೇಷನ್ಸ್ ತುಂಬಾ ಇರುತ್ತೆ. ದುಡ್ಡಿನ ವ್ಯವಹಾರಗಳು ಅಂತ ಬಂದ್ರೆ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ ಸ್ಟಾಕ್ ಮಾರ್ಕೆಟ್ ನ ಯಾವ ರೀತಿ ಸೆಬಿ ಹ್ಯಾಂಡಲ್ ಮಾಡ್ತಾ ಇದೆಯೋ, ಬ್ಯಾಂಕಿಂಗ್ ವಿಷಯಗಳನ್ನ RBI ಇವತ್ತಿನ ಮಟ್ಟಿಗೆ ಮ್ಯಾನೇಜ್ ಮಾಡ್ತಾ ಇದೆ. ರೀಸೆಂಟ್ ಸುದ್ದಿನೂ ಕೂಡ ನೀವು ಕೇಳಿರ್ತೀರ, ಪೇಟಿಎಂ ಅನ್ನೇ ಅಂತ ಒಂದು ದೊಡ್ಡ ಕಂಪನಿನ, ಅಷ್ಟು ಯೂಸರ್ ಬೇಸ್ ಇರತಕ್ಕಂಥ ಕಂಪನಿಯನ್ನೇ ಮ್ಯಾನೇಜ್ ಮಾಡ್ತಕ್ಕಂಥ ಅಥವಾ ರೆಗ್ಯುಲೇಟ್ ಮಾಡ್ತಕ್ಕಂತಹ, ಸ್ಟ್ರಾಂಗ್ ಆಗಿ ರೆಗ್ಯುಲೇಟ್ ಮಾಡ್ತಕ್ಕಂಥ ಪರಿಸ್ಥಿತಿಯಲ್ಲಿ RBI ಇದೆ. ಸೊ ಪೇಟಿಎಂಗೆ ಬಂದಂತ ವಿಷಯ JFS ಗೂ ಬರಬಹುದು ಯಾವುದೇ ಒಂದು ಪರ್ಟಿಕ್ಯುಲರ್ ಕಂಡೀಷನ್ ಅಲ್ಲಿ. ಸೊ ಹಾಗಾಗಿ ಪ್ರತಿಯೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳನ್ನ ಆಸ್ ಇಟ್ ಈಸ್ ಫಾಲೋ ಮಾಡ್ತಕ್ಕಂಥದ್ದು ಒನ್ ಆಫ್ ದ ಬಿಗ್ಗೆಸ್ಟ್ ಚಾಲೆಂಜಸ್ ಆಗಿರುತ್ತೆ. ಅಟ್ ದ ಸೇಮ್ ಟೈಮ್ ಮಾಡಲೇಬೇಕಾಗಿರುತ್ತೆ. ಸೊ ಇನ್ ಕೇಸ್ ಏನಾದ್ರೂ ಇರ್ತಕ್ಕಂಥ ರೆಗ್ಯುಲೇಷನ್ಸ್ ಗಳನ್ನ ಮೀಟ್ ಆಗಲಿಲ್ಲ ಅಥವಾ ಏನಾದ್ರೂ ಪ್ರಾಬ್ಲಮ್ಸ್ ಗಳಾಗ್ತಿದೆ ಅಂತಂದ್ರೆ hefty ಚಾರ್ಜಸ್ ಗಳು ಅಥವಾ ಕೆಲವೊಂದಿಷ್ಟು ಕಂಡೀಷನ್ಸ್ ಗಳಲ್ಲಿ ಲೈಸೆನ್ಸ್ ಅನ್ನೇ ಕ್ಯಾನ್ಸಲ್ ಮಾಡ್ತಕ್ಕಂತಹ ಸೂಪರ್ ಪವರ್ ಅನ್ನ RBI ಹೊಂದಿರುತ್ತೆ. ಸೊ ಈ ಎಲ್ಲಾ ವಿಷಯಗಳನ್ನ ಗಮನದಲ್ಲಿಟ್ಕೊಂಡು ಕಂಪನಿ ಬಿಸ್ನೆಸ್ ಮಾಡಬೇಕಾಗಿರುತ್ತೆ. ಇದು ಪಾಯಿಂಟ್ 1 ಆದ್ರೆ, ಎರಡನೇ ಇಂಪಾರ್ಟೆಂಟ್ ಪಾಯಿಂಟ್ ಹೆವಿ ಕಾಂಪಿಟೇಷನ್ ಇರ್ತಕ್ಕಂಥದ್ದು ಇಂಡಸ್ಟ್ರಿಯಲ್ಲಿ ಅಂತ ಹೇಳ್ಬೋದು. ನಾನು ಆಲ್ರೆಡಿ ಹೇಳಿದೆ ತುಂಬಾ ದೊಡ್ಡ ಪ್ಲೇಯರ್ಸ್ಗಳು ನೀವು ನೋಡ್ತಾ ಇರಬಹುದು. ಇಲ್ಲಿ ಬಜಾಜ್ ಆಟೋ ಫೈನಾನ್ಸ್ ಇರಬಹುದು, ಬಜಾಜ್ ಫಿನ್ಸರ್ವ್, ಎಕ್ಸಿಸ್ ಬ್ಯಾಂಕ್, ಒನ್ ಆಫ್ ದ ಬಿಗ್ಗೆಸ್ಟ್ ಪ್ಲೇಯರ್ಸ್ಗಳು ಎಲ್ಲ ಇದರಲ್ಲಿ ಲಿಸ್ಟ್ ಆಗಿರ್ತಾರೆ. ಎಲ್ಲಾ ಪ್ಲೇಯರ್ಸ್ ಗಳನ್ನ ಮೀರಿ ಕಂಪನಿ ಪರ್ಫಾರ್ಮ್ ಆಗಬೇಕಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಇರ್ತಕ್ಕಂತಹ ಬಿಗ್ಗೆಸ್ಟ್ ಚಾಲೆಂಜ್ ಅಂತ ಹೇಳ್ಬೋದು. ಹಾಗೆ ಟೆಕ್ನಾಲಜಿನ ಯುಟಿಲೈಸ್ ಮಾಡಿಕೊಂಡು ಆಲ್ರೆಡಿ ಎಸ್ಟಾಬ್ಲಿಷ್ಡ್ ಬಿಸ್ನೆಸ್ ಗಳಾಗಿರ್ತಕ್ಕಂಥ, ಸ್ಟಾರ್ಟ್ಅಪ್ಸ್ ಗಳಾಗಿರ್ತಕ್ಕಂಥ ಗ್ರೋ ಇರಬಹುದು, ಜೆರೋದಾ ಇರಬಹುದು, ಫೋನ್ ಪೇ ಇರಬಹುದು, ಪಾಲಿಸಿ ಬಜಾರ್ಗಳಿರ್ಬೋದು, ಈ ಎಲ್ಲಾ ಕಂಪನೀಸ್ಗಳು ಒನ್ ಆಫ್ ದ ಬಿಗ್ಗೆಸ್ಟ್ ಕಾಂಪಿಟೇಷನ್ಸ್ ಅನ್ನ ಈ ಕಂಪನಿಗೆ ಕೊಡ್ತಕ್ಕಂಥ ಪಾಸಿಬಿಲಿಟೀಸ್ ಗಳು ಕೂಡ ಇರುತ್ತೆ. ಟೆಕ್ ಸ್ಯಾವಿ ಕಂಪನೀಸ್ ಗಳಿವೆಲ್ಲ ಆಲ್ರೆಡಿ ಎಸ್ಟಾಬ್ಲಿಷ್ಡ್ ಆಗಿರುತ್ತೆ. ಹಾಗೆ ಕಸ್ಟಮರ್ಸ್ ಗಳನ್ನ ಅಕ್ವಿಜಿಷನ್ ಮಾಡಿರ್ತಕ್ಕಂತಹ ಟೆಕ್ನಾಲಜಿಕಲ್ ಬೇಸ್ಡ್ ಕಂಪನೀಸ್ ಗಳು, ಇವು ಕೂಡ ತುಂಬಾನೇ ಒಂದು ಕಾಂಪಿಟೇಷನ್ ಈ ಕಂಪನಿಗೆ ಕೊಡ್ತಕ್ಕಂಥ ಪಾಸಿಬಿಲಿಟಿ ಇರುತ್ತೆ. ಅಂಡ್ ನಿಮ್ಮೆಲ್ಲರಿಗೂ ಗೊತ್ತೇ ಇರತಕ್ಕಂಥದ್ದು ಬಜಾಜ್ ಫಿನ್ಸರ್ವ್ ಇರಬಹುದು, ಗ್ರೋ ಇರಬಹುದು, ಜೆರೋದಾ ಬ್ರೋಕಿಂಗ್ ಇರಬಹುದು, ರೀಸೆಂಟ್ ಆಗಿ ಮ್ಯೂಚುವಲ್ ಫಂಡ್ ಸ್ಪೇಸ್ಗೂ ಕೂಡ ಎಂಟ್ರಿ ಆಗಿರ್ತಾರೆ. ಪ್ಯಾಸಿವ್ ಫಂಡ್ಸ್ ಗಳನ್ನ ಆಫರ್ ಮಾಡ್ತಾ ಇದ್ದಾರೆ ಇವತ್ತಿನ ಕಾಲಕ್ಕೆ. ಸೊ ಈ ಒಂದು ಕೇಸಲ್ಲಿ ಆಲ್ರೆಡಿ JFS ಇದನ್ನು ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. ಈ ಒಂದು ಸ್ಪೇಸ್ ಅಲ್ಲೂ ಕೂಡ ಇವರಿಗೆ ಕಾಂಪಿಟೇಷನ್ ಇದೆ ಅಂತ ನಾವು ಅರ್ಥ ಮಾಡ್ಕೊಳ್ಬಹುದು. ಇವಾಗ ಲಿಸ್ಟೆಡ್ ಕಂಪನೀಸ್ ಗಳಲ್ಲಿ ಇರ್ತಕ್ಕಂಥ ಇವರ ಕಾಂಪಿಟೇಟರ್ಸ್ ಗಳ ಜೊತೆ ಕಂಪೇರ್ ಮಾಡಿ ನೋಡೋಣ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಎಲ್ಲಿ ನಿಂತ್ಕೊಳ್ಳುತ್ತೆ ಅಂತ ಹೇಳ್ಕೊಂಡು ಗಮನಿಸ್ತಾ ಇರಬಹುದು ನೀವು. ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಗಳ ಜೊತೆ ಬಜಾಜ್ ಫೈನಾನ್ಸ್ ಹಾಗೆ ಶ್ರೀರಾಮ್ ಫೈನಾನ್ಸ್ ಲಿಮಿಟೆಡ್ ಅನ್ನ ನಾವಿಲ್ಲಿ ಕಂಪೇರ್ ಮಾಡಿ ನೋಡ್ತಾ ಇದೀವಿ. ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ವೈಸ್ ನೀವು ನೋಡ್ತಾ ಇರಬಹುದು. ಆಬ್ವಿಯಸ್ಲಿ ಇವಾಗ ತಾನೇ ಸ್ಟಾರ್ಟ್ ಆಗಿರತಕ್ಕಂತಹ ಕಂಪನಿ, ಕಡಿಮೆ ಮಾರ್ಕೆಟ್ ಕ್ಯಾಪ್ ಅನ್ನು ಹೊಂದಿರತಕ್ಕಂಥ ಕಂಪನಿ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಅಂತ ಹೇಳ್ಬೋದು. ಸದ್ಯಕ್ಕೆ 333 ರೂಪಾಯಿಯಷ್ಟು ಶೇರ್ನ ಬೆಲೆ ನಡೀತಾ ಇರತಕ್ಕಂಥದ್ದು. ಶೇರ್ನ ಬೆಲೆ ಪ್ರಕಾರ ಕಡಿಮೆ ಶೇರ್ನ ಬೆಲೆ ಈ ಕಂಪನಿದೆ ಇರುತ್ತೆ. PB ರೇಷಿಯೋ ವೆರಿ ಇಂಪಾರ್ಟೆಂಟ್. ಬೇಸಿಕಲಿ ಬುಕ್ ವ್ಯಾಲ್ಯೂ, ಪ್ರೈಸ್ ಟು ಬುಕ್ ವ್ಯಾಲ್ಯೂ ರೇಷಿಯೋ ಅಂತ ಹೇಳ್ತಾರೆ. 1.83 PB ರೇಷಿಯೋನ ಈ ಕಂಪನಿ ಹೊಂದಿರುತ್ತೆ. ಸೊ PB ರೇಷಿಯೋ ಕಡಿಮೆ ಇರತಕ್ಕಂಥದ್ದು ಇವ್ರ ಹತ್ರ ಇರತಕ್ಕಂಥ ಫಂಡ್ ಅನ್ನ ಎಫಿಷಿಯಂಟ್ ಆಗಿ ಯೂಸ್ ಮಾಡ್ತಾ ಇದಾರೆ ಅಂತಕ್ಕಂಥ ವಿಷಯವನ್ನ ನಮಗೆ ತೋರಿಸ್ಕೊಡುತ್ತೆ. ಕೇಳ್ಬೋದು ನೀವು, ಸರ್ PB ಯಾಕೆ ನೋಡ್ತಾ ಇದ್ರ, P ನೋಡ್ತಾ ಇದ್ರಲ್ಲ ಎಲ್ಲ ಕಡೆಗೂ, ಇಲ್ಲಿ ಯಾಕೆ PB ನೋಡ್ತಾ ಇದ್ರ ಅಂತ ಹೇಳ್ಕೊಂಡು.
ಫಿನಾನ್ಷಿಯಲ್ ಕಂಪನೀಸ್ಗಳಲ್ಲಿ ಲೆಂಡಿಂಗ್ ಬಿಸ್ನೆಸ್ ಆಗಿರೋದ್ರಿಂದ ನೆಟ್ವರ್ತ್ ಬೇಸಿಸ್ ಅಲ್ಲಿ ಅವರನ್ನ ಮೇಜರ್ ಮಾಡ್ತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್. ಹಾಗಾಗಿ ಪಿ ಬಿ ರೇಷಿಯೋನ ನಾವಿಲ್ಲಿ ಕನ್ಸಿಡರ್ ಮಾಡಿರ್ತಕ್ಕಂಥದ್ದು. ಹಾಗೆ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂದ್ರೆ ಡೆಟ್ ಟು ಇಕ್ವಿಟಿ 0.04, ಆಲ್ಮೋಸ್ಟ್ ಸಾಲಾನೇ ಇಲ್ಲದೆ ಇರತಕ್ಕಂತ ಒಂದು ಪರಿಸ್ಥಿತಿಯಲ್ಲಿ ಕಂಪನಿ ಇದೆ ಅಂತ ಹೇಳ್ಬೋದು. ಕಂಪೇರಿಂಗ್ ಟು ದ ಕಾಂಪಿಟೇಟರ್ಸ್ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಪೊಸಿಷನ್ ಅಲ್ಲ ಇಲ್ಲಿ ಕಂಪನಿ ಹೊಂದಿರುತ್ತೆ. ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ ಅಂತ ಹೇಳ್ತಾರೆ, NIM ಅಂತ ಹೇಳ್ಕೊಂಡು. ಸೊ ಬೇಸಿಕಲಿ ಇನ್ ಬಿಟ್ವೀನ್ ಇರ್ತಕ್ಕಂಥ ಪ್ರಾಫಿಟ್ ಮಾರ್ಜಿನ್ ಅಂತಾನೆ ಕರಿಬಹುದು ಇದನ್ನ. ಒಂದು ಆಸ್ಪೆಕ್ಟ್ ಅಲ್ಲಿ ನಾವು ನೋಡ್ತೀವಿ ಅಂತಂದ್ರೆ ಈ ಒಂದು NIM 0.1% ಮಾತ್ರ ಆಗಿರುತ್ತೆ. ಸದ್ಯಕ್ಕೆ ಸ್ಟಾರ್ಟ್ ಆಗಿರ್ತಕ್ಕಂಥ ಕಂಪನಿ ಕಡಿಮೆ ಒಂದು NIM ಅನ್ನ ಈ ಕಂಪನಿ ಹೊಂದಿದೆ ಇಲ್ಲಿ ಇನ್ ಟರ್ಮ್ಸ್ ಆಫ್ ದ ಕಂಪ್ಯಾರಿಸನ್. ಶೇರ್ನ ಪರ್ಫಾರ್ಮೆನ್ಸ್ ಪ್ರಕಾರ 27.44% ಡೀಸೆಂಟ್ ರಿಟರ್ನ್ ಕಳೆದ ಒಂದು ವರ್ಷದಲ್ಲಿ ಕೊಟ್ಟಿರುತ್ತೆ. ಶ್ರೀರಾಮ್ ಫೈನಾನ್ಸ್ 89%, ಬಜಾಜ್ ಫೈನಾನ್ಸ್ ಬರೀ 8.81% ರಿಟರ್ನ್ ಅನ್ನ ಈ ಸೆಗ್ಮೆಂಟ್ ಅಲ್ಲಿ ಕೊಟ್ಟಿರುತ್ತೆ. ವೆಲ್, ಇಂಡಿಯಾದ ಫೈನಾನ್ಷಿಯಲ್ ಸೆಕ್ಟರ್ ಅಂತಕ್ಕಂಥದ್ದು ಇವತ್ತಿನ ಮಟ್ಟಿಗೆ ತುಂಬಾ ಟ್ರಾನ್ಸ್ಫಾರ್ಮೇಟಿವ್ ಸ್ಟೇಟ್ ಅಲ್ಲಿ ಇದೆ ಅಂತ ಹೇಳ್ಬೋದು. ರೋಬಸ್ಟ್ ವರ್ಕಿಂಗ್ ಪಾಪ್ಯುಲೇಷನ್ ಇದೆ ನಮ್ದು 450 ಮಿಲಿಯನ್ಸ್ ನಷ್ಟು. ಅಟ್ ದ ಸೇಮ್ ಟೈಮ್ ಫೇವರಬಲ್ ಡೆಮೋಗ್ರಫಿಕ್ಸ್, ಅಟ್ ದ ಸೇಮ್ ಟೈಮ್ 12ನೇ ಲಾರ್ಜೆಸ್ಟ್ ಇನ್ ಟರ್ಮ್ಸ್ ಆಫ್ ದ ನೆಟ್ವರ್ತ್ ಇಂಡಿವಿಜುವಲ್ಸ್ ಇವತ್ತಿನ ಮಟ್ಟಿಗೆ ಭಾರತದಲ್ಲಿ ಇರ್ತಾರೆ ಅಂತ ಹೇಳ್ಬೋದು. ಸೊ ಆಲ್ ಇನ್ ಆಲ್ ನಾವು ನೋಡ್ತೀವಿ ಅಂತಂದ್ರೆ ಫೈನಾನ್ಷಿಯಲ್ ಸೆಕ್ಟರ್ ಅಲ್ಲಿ ತುಂಬಾ ವಿಷಯಗಳು ನಡೀತಾ ಇದೆ. ಈ ರೀತಿಯಾದಂತಹ ಇಂಡಸ್ಟ್ರಿಯಲ್ಲಿ 1.2 ಲಕ್ಷ ಕೋಟಿಯಷ್ಟು ನೆಟ್ವರ್ತ್ ಅನ್ನ ಇಟ್ಕೊಂಡಿರ್ತಕ್ಕಂತಹ JFS ತನ್ನದೇ ಆದಂತಹ ಒಂದು ಸಪರೇಟ್ ಪ್ಲಾನ್ ಅನ್ನ ಇಟ್ಕೊಂಡು ಹೊಸ ಒಂದು ಚಾಪ್ ಅನ್ನ ಈ ಎಂಟೈರ್ ಇಂಡಸ್ಟ್ರಿಗೆ ಕೊಡಬೇಕು ಅಂತಕ್ಕಂತಹ ಉದ್ದೇಶ ಇಟ್ಕೊಂಡು ಎಂಟ್ರಿ ಆಗಿರುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ಇದರಲ್ಲಿ ಇರ್ತಕ್ಕಂತಹ ರಿಸ್ಟ್ರಿಕ್ಟೆಡ್ ಅಥವಾ ಬೇಸಿಕಲಿ ಇರ್ತಕ್ಕಂಥ ರೆಗ್ಯುಲೇಷನ್ಸ್ ಗಳನ್ನ ಫಾಲೋ ಮಾಡೋದಿರ್ಬೋದು. ಇನ್ನೊಂದು ಕಡೆಯಿಂದ ಸ್ಟ್ರಾಂಗ್ ಆಗಿ ಓವರ್ ಆಲ್ ಮ್ಯಾನೇಜ್ಮೆಂಟ್ ಅನ್ನ ಮ್ಯಾನೇಜ್ ಮಾಡಿಕೊಂಡು ಅಟ್ ದ ಸೇಮ್ ಟೈಮ್ ಎಫಿಷಿಯಂಟ್ ಆಗಿ ಲೋನ್ ಅನ್ನ ಮ್ಯಾನೇಜ್ ಮಾಡೋಕ್ಕಾದ್ರೆ ಕಂಪನಿ ಬೆಳೀತಕ್ಕಂಥ ಪಾಸಿಬಿಲಿಟೀಸ್ಗಳು ನೆಕ್ಸ್ಟ್ ಲೆವೆಲ್ಗೆ ಇರುತ್ತೆ. ಹಾಗೆ ಸೊ ಈ ರೀತಿಯಾದಂತಹ ಇಂಡಸ್ಟ್ರಿಯಲ್ಲಿ 1.2 ಲಕ್ಷ ಕೋಟಿಯಷ್ಟು ನೆಟ್ವರ್ತ್ ಅನ್ನ ಇಟ್ಕೊಂಡು ಹೆವಿ ಲಿಕ್ವಿಡಿಟಿ ಅಟ್ ದ ಸೇಮ್ ಟೈಮ್ ತುಂಬಾ ಒಂದು ಅಡ್ವಾಂಟೇಜಸ್ ಅನ್ನ ಇಟ್ಕೊಂಡು ಎಂಟ್ರಿ ಆಗ್ತಾ ಇರ್ತಕ್ಕಂಥ ಕಂಪನಿ JFS. ಬರ್ತಕ್ಕಂಥ ದಿನಗಳಲ್ಲಿ ಯಾವ ರೀತಿ ಇವರು ಪರ್ಫಾರ್ಮ್ ಆಗ್ತಾರೆ, ಇವ್ರಿಗೆ ಇರ್ತಕ್ಕಂಥ ಸ್ಟ್ರೆಂತ್ಸ್ ಗಳನ್ನ ಉಪಯೋಗಿಸಿಕೊಂಡು ಇರ್ತಕ್ಕಂಥ ಚಾಲೆಂಜಸ್ ಗಳನ್ನ ಮೀರಿ ಯಾವ ರೀತಿ ಕಂಪನಿ ಪರ್ಫಾರ್ಮ್ ಆಗುತ್ತೆ ಅಂತ ನಾವು ಬರ್ತಕ್ಕಂಥ ದಿನಗಳಲ್ಲಿ ಕಾದ್ ನೋಡ್ಬೇಕಾಗಿದೆ. ನಿಮಗೇನ್ ಅನ್ಸುತ್ತೆ ಈ ಕಂಪನಿಯ ಬಗ್ಗೆ, ಯಾವ ರೀತಿ ಇವರು ಬೆಳಿಬಹುದು ಅಂತಕ್ಕಂಥದ್ದನ್ನ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಇನ್ ಕೇಸ್ ನಿಮ್ಮಲ್ಲಿ ಹೊಸಬರಾಗಿದ್ದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಂದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಕಡೆಯಿಂದ ರೆಗ್ಯುಲರ್ ಅಪ್ಡೇಟ್ಸ್ ವಿತ್ ಪ್ರಿಯಾರಿಟಿ ನಿಮಗೆ ಸಿಗಬೇಕು ಅಂತಂದ್ರೆ. ಐ ಹೋಪ್ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಗೆ ಗೊತ್ತಿರತಕ್ಕಂಥವ್ರಿಗೆ ಶೇರ್ ಮಾಡಿ. ನಿಮಗೆ ಫ್ರೀ ಆಗಿರುತ್ತೆ, ಬಟ್ ನಮಗೆ ತುಂಬಾನೇ ಒಂದು ಮೋಟಿವೇಶನ್ ತಂದುಕೊಡುತ್ತೆ ನೆಕ್ಸ್ಟ್ ವಿಡಿಯೋಗೆ ಇನ್ನೂ ಬೆಟರ್ ಆಗಿ ಪ್ರಿಪೇರ್ ಆಗಲಿಕ್ಕೆ. ಅಂಡ್ ಮೋರ್ ಇಂಪಾರ್ಟೆಂಟ್ಲಿ ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿಗಳು ಎಜುಕೇಶನಲ್ ಪರ್ಪಸ್ಗೆ ಮಾತ್ರ, ಯಾವುದೇ ರೀತಿಯಾದಂತಹ ಬೈಸೆಲ್ ರೆಕಮೆಂಡೇಶನ್ಸ್ ಅಲ್ಲ. ಯಾವುದೇ ಹೂಡಿಕೆಯನ್ನ ಮಾಡೋದಕ್ಕಿಂತ ಮುಂಚೆ ದಯವಿಟ್ಟು ಪ್ರಾಪರ್ ಆಗಿ ಅನಲೈಸ್ ಮಾಡಿ ಡಿಸಿಷನ್ಸ್ ಗಳನ್ನ ತಗೊಳ್ತಕ್ಕದ್ದು. ಬಿಕಾಸ್ ಎನಿ ಇನ್ವೆಸ್ಟ್ಮೆಂಟ್ ಇನ್ ಸ್ಟಾಕ್ ಮಾರ್ಕೆಟ್ಸ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್ ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.